2024 ಈ ವರ್ಷ ಒಂದಷ್ಟು ಜನಕ್ಕೆ ಒಳ್ಳೆಯದಾದರೆ ಸಾಕಷ್ಟು ಜನಕ್ಕೆ ಕಷ್ಟದ ವರ್ಷ. ಯಾರು ಊಹಿಸಿದಂಥ ಘಟನೆಗಳು ಈ ವರ್ಷವೇ ಹೆಚ್ಚು ನಡೆದಿವೆ. ಅದರಲ್ಲೂ ಕರ್ನಾಟಕದ ವಿಐಪಿಗಳಿಗೆ ಸಮಸ್ಯೆ ಕೊಟ್ಟ ವರ್ಷ. ಸ್ಟಾರ್ ನಟರು, ರಾಜಕಾರಣಿಗಳು ಜೈಲಿಗೆ ಹೋಗುವಂತೆ ಮಾಡಿದ ವರ್ಷ. ಹಾಗಿದ್ರೆ 2024ರಲ್ಲಿ ಕರ್ನಾಟಕದ ಯಾವೆಲ್ಲ ವಿಐಪಿಗಳು ಜೈಲಿಗೆ ಹೋಗಿದ್ದಾರೆ, ಯಾರೆಲ್ಲ ಮೇಲೆ ಅಪವಾದ ಬಂದಿದೆ ಅನ್ನೋದನ್ನ ನೋಡೋಣ. ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಆಗೋದನ್ನ ಮರಿಬೇಡಿ. ಕರ್ನಾಟಕದ ಸ್ಟಾರ್ ನಟನಿಗೆ, ರಾಜ್ಯದ ರಾಜಕಾರಣಿಗಳಿಗೆ 2024 ಸಾಕಷ್ಟು ತೊಂದರೆ ಕೊಟ್ಟ ವರ್ಷ. 2024ರಲ್ಲಿ ಪ್ರಭಾವಿ ರಾಜಕಾರಣಿಗಳು, ಸ್ಟಾರ್ ನಟ ದರ್ಶನ್ ಸೇರಿ ಹಲವು ಗಣ್ಯರಿಗೆ ಜೈಲಿನ ದರ್ಶನವಾಗಿದೆ. ಹಾಗಿದ್ರೆ 2024ರಲ್ಲಿ ಯಾರೆಲ್ಲ ಜೈಲಿಗೆ ಹೋಗಿದ್ದಾರೆ, ಯಾರೆಲ್ಲ ಇನ್ನೂ ಜೈಲಿನಲ್ಲೇ ಇದ್ದಾರೆ, ಯಾವ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಜೈಲಿನಲ್ಲೇ ಲಾಕ್ ಆದ ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣ ಹಾಸನದ ಹಾಲಿ ಸಂಸದ. ಇವರ ಪುರಾಣವನ್ನ, ಲೀಲೆಯನ್ನ ಕೇವಲ ಕರ್ನಾಟಕದವರು ಮಾತ್ರ ಅಲ್ಲ, ಇಡೀ ಜಗತ್ತೇ ನೋಡಿತ್ತು. 2024ರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಪ್ರಜ್ವಲ್ ರೇವಣ್ಣ ರಹಸ್ಯ ಲೀಲೆ ಮತದಾನದ ಹಿಂದಿನ ದಿನ ಹೊರಬಿದ್ದಿತ್ತು. ಏಪ್ರಿಲ್ 26ಕ್ಕೆ ಹಾಸನದಲ್ಲಿ ಮತದಾನ ನಡೆದರೆ 2 ದಿನಗಳ ಹಿಂದೆ ಹಾಸನದ ಬೀದಿಗಳಲ್ಲಿ ಪೆನ್ ಡ್ರೈವ್ ಸಿಕ್ಕಿತ್ತು. ಅದರಲ್ಲಿ ಏನಿದೆ ಅನ್ನೋದನ್ನ ಇಡೀ ಜಗತ್ತಿಗೆ ಗೊತ್ತಾಗಿತ್ತು. ಮಾಜಿ ಸಂಸದನ ಮಾನ ಬೀದಿಗಳಲ್ಲಿ ಹರಾಜಾಗಿತ್ತು. ಲೋಕಸಭಾ ಚುನಾವಣೆ ನಡುವೆ ಭಾರತ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಹಾಗೂ ಪೆನ್ ಡ್ರೈವ್ ಪ್ರಕರಣ ಸೌಂಡ್ ಮಾಡಿತ್ತು. ಎಲೆಕ್ಷನ್ ದಿನ ರಾತ್ರಿ ಫಾರಿನ್ಗೆ ಎಸ್ಕೇಪ್ ಆದ ಪೆನ್ ಡ್ರೈವ್ ಪ್ರಜ್ವಲ್ ಬಂದಿದ್ದು 1 ತಿಂಗಳ ನಂತರ. 2-3 ತಿಂಗಳು ಕನ್ನಡ ಮೀಡಿಯಾಗಳಿಗೆ ಪ್ರಜ್ವಲ್ ಒಳ್ಳೆಯ ಆಹಾರ ಆಗಿದ್ರು. ದಿನ ಬೆಳಗಾದರೆ ಅವರ ಸುದ್ದಿ ಬಿಟ್ಟು ಬೇರೆ ಸುದ್ದಿಗಳೇ ಬರ್ತಾ ಇರಲಿಲ್ಲ. ಇನ್ನು ಪೆನ್ ಡ್ರೈವ್ ಪ್ರಜ್ವಲ್ ಫಾರಿನಿಂದ ಬರ್ತಾ ಇದ್ದಂತೆ SIT ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಲಾಕ್ ಮಾಡಿ ಒಂದಿಷ್ಟು ದಿನ ವಿಚಾರಣೆ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ರು. ಅದೆಷ್ಟೋ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟವಾಡಿ ತಾನು ಮಾಡಿದ ನೀಚ ಕೃತ್ಯವನ್ನ ವಿಡಿಯೋ ಮಾಡಿಟ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣನ ಬಂಡವಾಳವನ್ನ ಅವರ ಕಾರ್ ಡ್ರೈವರ್ ಊರು ತುಂಬ ಹಂಚಿದ್ರು. ನಂತರ ಅದು ರಾಜಕೀಯ ತಿರುವು ಪಡೆಯಿತು. ರಾಜಕೀಯದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು. ಸದ್ಯ ಇನ್ನೂ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದು ಬೇಲ್ ಸಿಗದೆ ಪರದಾಡ್ತಾ ಇದ್ದಾನೆ. ಮಗನ ಕಾಪಾಡಲು ಹೋಗಿ ರೇವಣ್ಣನಿಗೆ ಜೈಲುವಾಸ. ಇದೇ ಪ್ರಜ್ವಲ್ ರೇವಣ್ಣನನ್ನ ಕಾಪಾಡಲು ಹೋದ ರೇವಣ್ಣ ಕೂಡ ಜೈಲಿಗೆ ಹೋಗಿ ಬಂದರು. ಮೈಸೂರು ಜಿಲ್ಲೆಯ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಕಿಡ್ನಾಪ್ ಪ್ರಕರಣದ ದೂರಿನ ಆಧಾರದ ಮೇಲೆ ರೇವಣ್ಣ ಅವರನ್ನು ಬಂಧಿಸಲಾಗಿತ್ತು. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಬಹಿರಂಗವಾದ ಬಳಿಕ ತಾಯಿ ನಾಪತ್ತೆಯಾಗಿದ್ದಾರೆ ಎಂದು 20 ವರ್ಷದ ವ್ಯಕ್ತಿಯೊಬ್ಬರು ದೂರನ್ನ ನೀಡಿದ್ರು. ದೂರಿನಲ್ಲಿ 2ನೇ ಆರೋಪಿಯಾಗಿದ್ದ ರೇವಣ್ಣ ಪತ್ನಿ ಭವಾನಿಯವರ ಸಂಬಂಧಿ ಸತೀಶ್ ಬಾಬು ಎನ್ನುವರನ್ನ SIT ಮೊದಲೇ ಬಂಧಿಸಿತ್ತು. ಬಳಿಕ ಪ್ರಕರಣದ ಮೊದಲ ಆರೋಪಿಯಾದ ರೇವಣ್ಣ ಅವರನ್ನ SIT ಅಧಿಕಾರಿಗಳು ಬಂಧಿಸಿದ್ರು. ವಿಚಾರಣೆ ನಡೆಸಿ SIT ನಂತರ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿತ್ತು. ನಂತರ ರೇವಣ್ಣ ಬೇಲ್ ಮೇಲೆ ಹೊರಬಂದ್ರು. ಇದೇ ವಿಚಾರದಲ್ಲಿ ಭವಾನಿ ರೇವಣ್ಣ ಮೇಲೂ ಕೂಡ ಆರೋಪ ಬಂದಿತ್ತು. ತಮ್ಮ ಅಪ್ಪನ ಬಳಿಕ ಸೂರಜ್ ಜೈಲಿಗೆ ಎಂಟ್ರಿ. JDS ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಪ್ರಕರಣದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಬಂದಿದ್ದಾರೆ. ಈ ಮೂಲಕ ಕಳೆದ 1.5 ತಿಂಗಳ ಅವಧಿಯಲ್ಲಿ ತಂದೆ, ಮಕ್ಕಳು ಸೇರಿ 3 ಜೈಲು ಸೇರಿದ್ರು. 27 ವರ್ಷದ ಸಂತ್ರಸ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಪ್ರಕರಣದಲ್ಲಿ ಹೊಳೆನರಸೀಪುರ ಪೊಲೀಸರು ಸೂರಜ್ ರೇವಣ್ಣನ ಬಂಧಿಸಿದ್ರು. ಒಂದಿಷ್ಟು ದಿನ ಶಿಕ್ಷೆ ಅನುಭವಿಸಿದ ಸೂರಜ್ ಬೇಲ್ ಮೂಲಕ ಮತ್ತೆ ಹೊರಬಂದರು. ಸಿನಿಮಿಯಾ ಸ್ಟೈಲ್ನಲ್ಲಿ ಡಿ ಬಾಸ್ ದರ್ಶನ್ ಅರೆಸ್ಟ್. ಇದು ಮಾತ್ರ ಯಾರು ಊಹಿಸದಂತ ಘಟನೆಯಾಗಿತ್ತು. ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರನ್ನ ಪೊಲೀಸರು ಸಿನಿಮಿಯಾ ಸ್ಟೈಲ್ನಲ್ಲಿ ಅರೆಸ್ಟ್ ಮಾಡಿದ್ರು. ಇದು ಅವರ ಅಭಿಮಾನಿಗಳಿಗೆ ಬರ ಸಿಡಿಲೆ ಬಡಿದಂತಾಗಿತ್ತು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಮೈಸೂರಿನಲ್ಲಿ ಹೋಟೆಲ್ನಲ್ಲಿದ್ದ ದಾಸನನ್ನ ಪೊಲೀಸರು ಬಂಧಿಸಿದ್ರು. 33 ವರ್ಷದ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಪವಿತ್ರ ಗೌಡಗೆ ಬ್ಯಾಡ್ ಮೆಸೇಜ್ ಕಳಿಸ್ತಾ ಇದ್ದ ಎಂಬ ಕಾರಣಕ್ಕೆ ಮರ್ಡರ್ ಅನ್ನು ನಡೆಸಲಾಗಿತ್ತು. ರೇಣುಕಾಸ್ವಾಮಿಯನ್ನ ಜೂನ್ 8ರಂದು ಬೆಂಗಳೂರು ನಗರಕ್ಕೆ ಕರೆತಂದು ಅಲ್ಲಿಂದ ಕಾಮಾಕ್ಷಿಪಾಳ್ಯದ ದರ್ಶನ್ ಆಪ್ತ ವಿನಯ್ ಎಂಬುವರ ಶೆಡ್ಗೆ ಕೂಡಿ ಹಾಕಿದ್ರು. ರಾತ್ರಿ 5-6 ಮಂದಿ ಸೇರಿ ಹಲ್ಲೆ ನಡೆಸಿದ್ರು. ಯಾರ ಮೇಲೆ? ರೇಣುಕಾಸ್ವಾಮಿ ಮೇಲೆ. ತಲೆ, ಕತ್ತು ಹಾಗೂ ಮುಖಕ್ಕೆ ಬಲವಾದ ಪೆಟ್ಟು ಬಿದ್ದಿದ್ದು ರಾಡ್ನಿಂದ ಹಲ್ಲೆ ನಡೆಸಿರುವ ಕಾರಣಕ್ಕೆ ರೇಣುಕಾಸ್ವಾಮಿ ಮೃತಪಟ್ಟಿದ್ದ. ನಂತರ ಆತನ ಶವವನ್ನ ಕಾಮಾಕ್ಷಿಪಾಳ್ಯ ವ್ಯಾಪ್ತಿಯ ಸುಮನಹಳ್ಳಿಯ ಮೋರಿ ಒಂದರಲ್ಲಿ ಎಸೆದು ಹೋಗಿದ್ರು ಆರೋಪಿಗಳು. ಜೂನ್ 9ರ ಬೆಳಗ್ಗೆ ನಾಯಿ ಆ ಶವವನ್ನ ಎಳೆದಾಡ್ತಿದ್ದಾಗ ಅಲ್ಲೇ ಅಪಾರ್ಟ್ಮೆಂಟ್ನ ಭದ್ರತಾ ಸಿಬ್ಬಂದಿ ಅದನ್ನು ನೋಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದರು. ಈ ಕೇಸ್ನಲ್ಲಿ ಪೊಲೀಸರಿಗೆ ಡೌಟ್ ಬಂದು ತನಿಖೆ ನಡೆಸಿದಾಗ ದರ್ಶನ್ ಸೇರಿ ಪವಿತ್ರ ಗೌಡ ಸೇರಿ ಒಟ್ಟು 17 ಜನ ಇದ್ದಾರೆ ಅಂತ ಹೇಳಿ ಅವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡಿದ್ರು. ದರ್ಶನ್ ಅರೆಸ್ಟ್ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ತೋರಿಸಿದ್ರು. ಕಾನೂನಿನ ಮುಂದೆ ಯಾರ ಆಟವೂ ನಡೆದಿಲ್ಲ.
ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸಾಗಿದ್ದ ದಾಸನ ಫೋಟೋ ಹೊರಬರ್ತಾ ಇದ್ದಂತೆ ಬಳ್ಳಾರಿ ಜೈಲಿಗೆ ದರ್ಶನನ್ನ ಶಿಫ್ಟ್ ಮಾಡಿದ್ರು. ಆದರೆ ಬೆನ್ನು ನೋವು ಶುರುವಾಗಿದ್ದರಿಂದ ದರ್ಶನನ್ನ ಮಧ್ಯಂತರ ಜಾಮೀನು ನೀಡಿ ಚಿಕಿತ್ಸೆಗೆ ಕಳಿಸಲಾಗಿತ್ತು. ವಾಲ್ಮೀಕಿ ಹಗರಣದಲ್ಲಿ ಜೈಲು ಸೇರಿದ ಬಿ ನಾಗೇಂದ್ರ. ಇನ್ನು 2024ರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿರುವುದು ಬೆಳಕಿಗೆ ಬಂದಿತ್ತು. ಇದರಿಂದ ಸಚಿವರು ಆಗಿದ್ದ ಬಿ ನಾಗೇಂದ್ರ ಅವರ ಪಾತ್ರವಿದೆ ಎಂದು ಅರೆಸ್ಟ್ ಮಾಡಲಾಯಿತು. ಬಳಿಕ ಅವರು ತಮ್ಮ ಸಚಿವ ಸ್ಥಾನಕ್ಕೂ ರಾಜೀನಾಮೆಯನ್ನು ನೀಡಿದರು. ನಿಗಮದಲ್ಲಿ ಬರೋಬ್ಬರಿ 187 ಕೋಟಿ ರೂಪಾಯಿಯಷ್ಟು ಹಗರಣ ನಡೆದಿದೆ ಎಂಬ ಆರೋಪದಲ್ಲಿ A1 ಆಗಿದ್ದ ನಾಗೇಂದ್ರ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಬಂದಿದ್ದಾರೆ. ಅತ್ಯಾಚಾರ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಮುನಿರತ್ನ ಅರೆಸ್ಟ್. ಅತ್ಯಾಚಾರ ಹಾಗೂ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಅತ್ಯಾಚಾರ ಆರೋಪದಲ್ಲಿ ಕಗಲಿಪುರ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಾ ಇದ್ದಂತೆ ಎಸ್ಕೇಪ್ ಆಗ್ತಿದ್ದ ಮುನಿರತ್ನನನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದರು. ಸುಮಾರು 20 ದಿನಗಳ ಕಾಲ ಜೈಲಿನಲ್ಲಿದ್ದ ಮುನಿರತ್ನ ಬೇಲ್ ಮೂಲಕ ಹೊರಬಂದರು. ಬೇಲೆಕೇರಿ ಅದಿರು ಕೇಸ್ನಲ್ಲಿ ಸತೀಶ್ ಶೈಲ್ಗೆ ಜೈಲು ಶಿಕ್ಷೆ. 2009-10 ಅವಧಿಯಲ್ಲಿ ಬೇಲೆಕೆರೆ ಬಂದರಿನಿಂದ ವಶಪಡಿಸಿಕೊಂಡ ಕಬ್ಬಿಣದ ಅದಿರನ್ನ ಕಳ್ಳತನ ಮಾಡಿ ಅಕ್ರಮವಾಗಿ ರಫ್ತು ಮಾಡಿದ್ದಕ್ಕಾಗಿ ಇಲ್ಲಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕಾಂಗ್ರೆಸ್ ಶಾಸಕ ಸತೀಶ್ ಕೃಷ್ಣ ಶೈಲ್ ಅವರಿಗೆ 7 ವರ್ಷ ಜೈಲು ಶಿಕ್ಷೆ ಮತ್ತು ಭಾರಿ ಮೊತ್ತದ ದಂಡವನ್ನು ವಿಧಿಸಿತ್ತು. ನಂತರ ಶಾಸಕ ಸತೀಶ್ ಶೈಲ್ ಹಾಗೂ ಇತರ ಆರೋಪಿಗಳಿಗೆ ಹೈಕೋರ್ಟ್ ಬೇಲ್ ನೀಡಿ ಬಿಗ್ ರಿಲೀಫ್ ಅನ್ನು ನೀಡಿತು. ಕಪ್ಪು ಚುಕ್ಕೆ ಇಲ್ಲದ ಸಿದ್ದರಾಮಯ್ಯಗೆ ಮೂಡ ಸಂಕಷ್ಟ. ಇನ್ನು 40 ವರ್ಷದ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಎನ್ನುತ್ತಿದ್ದ ಸಿದ್ದರಾಮಯ್ಯಗೆ ಮೂಡ ಉರುಳು ಸುತ್ತಿಕೊಂಡಿದೆ. 2024 ಸಿದ್ದರಾಮಯ್ಯ ಪಾಲಿಗೆ ಒಂದು ರೀತಿಯ ಕಪ್ಪು ಚುಕ್ಕೆಯಾಗಿ ಉಳಿದಿದೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿ ಇಡಿ ಕೂಡ ವಿಚಾರಣೆ ನಡೆಸ್ತಾ ಇದೆ. ಸಿದ್ದರಾಮಯ್ಯ ಅಕ್ರಮ ಸೈಟ್ ಹಂಚಿಕೆ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದರೆ ಅವರ ಪತ್ನಿ ಪಾರ್ವತಿ A2 ಆರೋಪಿಯಾಗಿದ್ದಾರೆ. ಇದರಿಂದ ಸಿದ್ದರಾಮಯ್ಯ ಸಾಕಷ್ಟು ಮುಜುಗರ ಎದುರಿಸುವಂತಾಯಿತು. ವಿರೋಧ ಪಕ್ಷದವರು ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಕೂಡ ಆಗ್ರಹಿಸಿದರು. 2024ರಲ್ಲಿ ಅಧಿಕಾರಿಗಳ ಮುಂದೆ ಸಿದ್ದರಾಮಯ್ಯ ಕೈಕಟ್ಟಿ ನಿಲ್ಲುವಂತೆ ಆಯಿತು. ರಾಜ್ಯ ರಾಜಕೀಯದಲ್ಲಿ ಹೆಸರು ಮಾಡಿದವರು ಅಪಾರ ಅಭಿಮಾನಿಗಳನ್ನ ಹೊಂದಿರುವ ದರ್ಶನ್ಗೆ 2024 ನರಕ ತೋರಿಸಿದೆ. ಜೈಲಿನ ದರ್ಶನವಾಗಿದೆ. ತಪ್ಪು ಮಾಡಿದವರು ಎಷ್ಟೇ ಪ್ರಭಾವಿ ಆದರೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ನಮ್ಮ ಕಾನೂನು 2024ರಲ್ಲಿ ನೀಟಾಗಿ ತೋರಿಸಿಕೊಟ್ಟಿದೆ. ಇವರೆಲ್ಲ ಜೈಲಿಗೆ ಹೋಗಿದ್ದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.